ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ತಮಿಳುನಾಡು ಆಲಯಗಳ ಬೀಡು. ಮಹಾದೇವನ ದೇವಸ್ಥಾನಗಳು ಇಲ್ಲಿ ಅಪಾರವಾಗಿ ಕಾಣಬಹುದು. ತಿರುವಣ್ಣಾಮಲೈ, ರಾಮೇಶ್ವರಂ, ತಂಜಾವೂರಿನಂತಹ ಪುಣ್ಯ ಶಿವಕ್ಷೇತ್ರಗಳು ತಮಿಳುನಾಡಲ್ಲೇ ಇರೋದು. ಇದೇ ರಾಜ್ಯದಲ್ಲಿ ಈಗ ಮತ್ತೊಂದು ಪುರಾತನ ಶಿವಾಲಯದ ಪವಾಡ ಎಲ್ಲ ರಾಜ್ಯದ ಭಕ್ತರನ್ನು ನಿಬ್ಬೆರಗಾಗಿಸುತ್ತಿದೆ. ಮನುಷ್ಯನಿಗೆ ಕಾಯಿಲೆ ಅನ್ನೋದು ಸಹಜ. ಇಂದಿನ ಆಹಾರ ಪದ್ಧತಿ, ವಾತಾವರಣದಿಂದ ಚಿಕ್ಕ ವಯಸ್ಸಲ್ಲೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿರೋದು ಸೂಕ್ಷ್ಮವಾದ ವಿಚಾರ. ಆರೋಗ್ಯ ಸಮಸ್ಯೆಗಳಿರೋರು ಈ ಒಂದು ಶಿವಾಲಯಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಸಾಕು, ಅದು ಎಂಥದ್ದೇ ಕಾಯಿಲೆಯಾದರೂ ವಾಸಿಯಾಗುತ್ತಂತೆ. ಭಾರತದಲ್ಲಿ ಎಷ್ಟೋ ಆಲಯಗಳು ಮನುಷ್ಯನ ಆರೋಗ್ಯ ಸುಧಾರಿಸಲಂತ ತೀರ್ಥ, ಪ್ರಸಾದ, ಪುಣ್ಯ ಸ್ನಾನಗಳಿವೆ. ಅದೇ ರೀತಿ ಈ ದೇವಸ್ಥಾನದಲ್ಲಿನ ವಿಭೂತಿ ಸಂಜೀವಿನಿಯಂತೆ. ಇತ್ತೀಚೆಗೆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ವೃದ್ಧರವರೆಗೂ ಕಾಡುತ್ತಿರೋ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ಗೆ ಇಲ್ಲಿ ಇದೆಯಂತೆ ಶಾಶ್ವತ ಪರಿಹಾರ. ಎಷ್ಟೋ ಮಂದಿ ಶುಗರ್ ಪೇಷಂಟ್ಸ್ ಈಗ ನಾರ್ಮಲ್ ಆಗಿದ್ದಾರಂತ. ನಿಮಗೂ ಈ ಪವಾಡ ದೇವಾಲಯ ಯಾವುದು, ಎಲ್ಲಿದೆ ಅಂತ ತಿಳಿದುಕೊಳ್ಳೋ ಆಸಕ್ತಿ ಇದೆಯಾ? ಹಾಗಾದರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ತಪ್ಪದೇ ಪ್ರೆಸ್ ಮಾಡಿ. ತಮಿಳುನಾಡಿನ ತಿರುವರೂರ್ ಜಿಲ್ಲೆಯಲ್ಲಿ ಕೋಯಿಲ್ವೆನ್ನಿ ಎಂಬ ಊರಲ್ಲಿ ಈ ಪವಾಡ ಶಿವಲಿಂಗವಿದೆ. ಈ ಶಿವಲಿಂಗ ಸ್ವಯಂಭೂ ಆಗಿ ಭಕ್ತರಿಗೆ ಸಾವಿರಾರು ವರ್ಷಗಳಿಂದ ದರ್ಶನ ನೀಡುತ್ತಿದ್ದಾನೆ. ಇಲ್ಲಿ ನೆಲೆಸಿರೋ ದೇವರ ಹೆಸರು ವೆನ್ನಿ ಕರುಂಬೇಶ್ವರ. ಕರುಂಬೇಶ್ವರ ಎಂಬ ಹೆಸರು ಬರಲು ಒಂದು ಕಾರಣವಿದೆ. ಕರುಂಬು ಎಂದರೆ ತಮಿಳು ಭಾಷೆಯಲ್ಲಿ ಕಬ್ಬು ಎಂದರ್ಥ. ಶಿವಲಿಂಗವು ಕಬ್ಬಿನ ದಿಂಡಿನ ಮಧ್ಯೆ ಇರೋ ಹಾಗೆ ಇಲ್ಲಿ ಮಹಾದೇವನ ದರ್ಶನವಾಗುತ್ತದೆ. ಈ ದೇವಾಲಯ ತುಂಬಾ ಪುರಾತನವಾದದ್ದು, ಸುಮಾರು 5,000 ವರ್ಷಗಳ ಹಿಂದಿನದ್ದು ಎಂದು ಹೇಳಲಾಗುತ್ತಿದೆ. ಈ ದೇವಸ್ಥಾನದಲ್ಲೇ ಕರುಂಬೇಶ್ವರ ನೆಲೆಸಲು ಒಂದು ಕಥೆಯೂ ಇದೆ. ಅಂದಿನ ರಾಜನಿಗೆ 2 ಮುನಿಗಳು ದೇವರು ಭೂಮಿಯಲ್ಲಿ ಅಡಗಿರೋ ವಿಷಯ ತಿಳಿಸುತ್ತಾರಂತೆ. ಒಬ್ಬರು ಮುನಿಗಳು ಕಪ್ಪು ಕಲ್ಲಿನ ತೇಜಸ್ಸಿನ ಮೂರ್ತಿ ಇದೆ ಅಂತ ಹೇಳಿದರೆ, ಮತ್ತೊಬ್ಬರು ನಂದಿ ದೇವರು ಅಲ್ಲಿದೆ ಎಂದು ಹೇಳಿದರಂತ. ಮುನಿಗಳ ಮಾತಿಂದ ಗೊಂದಲದಲ್ಲಿದ್ದ ರಾಜನಿಗೆ ಸಾಕ್ಷಾತ್ ಶಿವನೇ ಕನಸಲ್ಲಿ ಬಂದು, ಋಷಿಮುನಿಗಳು ನನ್ನನ್ನು ಪೂಜಿಸುತ್ತಿದ್ದರು, ನಾನು ಕಬ್ಬಿನ ಗದ್ದೆಯೊಳಗೆ ಭೂಮಿಯೊಳಗೆ ಇದ್ದೇನೆ, ನನ್ನನ್ನು ಮರುಪ್ರತಿಷ್ಠಾಪಿಸು ಎಂದು ಆಜ್ಞೆ ಮಾಡಿದರಂತ. ಶಿವನ ಆಜ್ಞೆಯಂತೆ ರಾಜ ಆ ಪ್ರದೇಶಕ್ಕೆ ಹೋಗಿ ಮಣ್ಣು ಅಗೆಸಿದರೆ ಶಿವಲಿಂಗ ಹಾಗೂ ಮುಂದೆಯೇ ನಂದಿ ಕಲ್ಲಿನ ವಿಗ್ರಹ ಇತ್ತಂತೆ. ಅಷ್ಟೇ ಅಲ್ಲ, ಕೆಲ ಋಷಿಮುನಿಗಳ ವಿಗ್ರಹಗಳು ಇತ್ತು ಎಂದು ಅಲ್ಲಿನ ಪುರೋಹಿತರು ಸ್ಥಳ ಪುರಾಣ ಬಗ್ಗೆ ತಿಳಿಸಿದ್ದಾರೆ. ಇಲ್ಲಿ ಬರೋ ಭಕ್ತರಿಗೆ ಯಾವುದೇ ಸಮಸ್ಯೆ ಇದ್ದರೂ ದೇವರ ದರ್ಶನ ನಂತರ ಇರೋದಿಲ್ಲವಂತೆ. ಅಷ್ಟೇ ಅಲ್ಲ, ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಮಾಯವಾಗುತ್ತಂತೆ. ಶಿವಲಿಂಗ ಮೇಲೆ ಅಭಿಷೇಕ ಮಾಡೋ ವಿಭೂತಿಯನ್ನು ನೀರಲ್ಲಿ ಹಾಕಿಕೊಂಡು ಅಥವಾ ಹಾಗೆ ಬಾಯಲ್ಲಿ ಹಾಕಿಕೊಂಡರೆ ಸಾಕು, ಎಲ್ಲ ವ್ಯಾಧಿಗಳು ಗುಣಮುಖವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಮಹಾದೇವನ ಅರ್ಧಾಂಗಿ ಪಾರ್ವತಿ ದೇವಿಯು ಸೌಂದರ್ಯ ನಾಯಕಿಯಾಗಿ ನೆಲೆಸಿದ್ದಾರೆ. ಪಾರ್ವತಿ ದೇವಿ ಸಹ ತುಂಬಾ ಪವರ್ಫುಲ್. ಮನಸ್ಸಲ್ಲಿ ಅಂದುಕೊಂಡ ಕೆಲಸಗಳು ತಾಯಿ ಮುಂದೆ ಹೇಳಿಕೊಂಡರೆ 100% ನೆರವೇರುತ್ತದೆ ಎಂದು ಹೇಳಲಾಗುತ್ತಿದೆ. ಇದಕ್ಕೂ ಮುಖ್ಯವಾಗಿ ಮದುವೆಗೆ ಅಡೆತಡೆ ಇದ್ದರೆ, ದಾಂಪತ್ಯದಲ್ಲಿ ಕಲಹವಿದ್ದರೆ, ಇಲ್ಲ ಸಂತಾನವಾಗದಿದ್ದರೆ ಈ ತಾಯಿಗೆ ಕೈ ಮುಗಿದು ಸಮಸ್ಯೆಗೆ ಪರಿಹಾರಕ್ಕೆ ಬಳೆ ಶಾಸ್ತ್ರ ಹರಕೆ ಕಟ್ಟಿಕೊಂಡರೆ ಸಾಕು, ಈ 3 ಸಮಸ್ಯೆ ಪರಿಹಾರ ದೂರವಾಗುತ್ತಂತೆ. ಬಳೆ ಶಾಸ್ತ್ರ ಎಂದರೆ ಪಾರ್ವತಿ ದೇವಿಗೆ ಬಳೆ ಕೊಟ್ಟು ಪೂಜೆ ಮಾಡಿಸುವುದು ಅಷ್ಟೇ. ಈ ರೀತಿ ಹರಕೆ ಕಟ್ಟಿರೋ ಎಷ್ಟೋ ಭಕ್ತರು ಕೊಟ್ಟಿರೋ ಬಳೆಗಳು ಆಲಯದಲ್ಲೇ ಇದೆ. ಇನ್ನು ಈ ವೆನ್ನಿ ಕರುಂಬೇಶ್ವರ ದೇವಾಲಯದ ತುಂಬಾ ಪವರ್ಫುಲ್ ವಿಷಯವೆಂದರೆ ಸಕ್ಕರೆ ಕಾಯಿಲೆ ಇಲ್ಲಿ ಸಂಪೂರ್ಣವಾಗಿ ಗುಣಮುಖವಾಗುತ್ತಂತೆ. ಒಂದು ಬಾರಿ ದೇಹಕ್ಕೆ ಸಕ್ಕರೆ ಕಾಯಿಲೆ ಬಂದರೆ ಕಂಟ್ರೋಲ್ ಮಾಡಬಹುದೇ ಹೊರತು ಸಂಪೂರ್ಣವಾಗಿ ವಾಸಿ ಮಾಡಲು ಸಾಧ್ಯವಿಲ್ಲ ಎಂದು ವೈದ್ಯರು ಹೇಳುತ್ತಾರೆ. ಆದರೆ ಇಲ್ಲಿನ ದೈವ ಪವಾಡಕ್ಕೆ ಸಕ್ಕರೆ ಕಾಯಿಲೆಯೇ ಓಡಿ ಹೋಗುತ್ತಂತೆ. ವೆನ್ನಿ ಕರುಂಬೇಶ್ವರ ಸ್ವಾಮಿ ದರ್ಶನಕ್ಕೆ ಬರೋ ಭಕ್ತರು ರವೆ ಹಾಗೂ ಸಕ್ಕರೆಯನ್ನು ದೇವರಿಗೆ ಕೊಟ್ಟು ಅರ್ಚನೆ ಮಾಡಿಸುತ್ತಾರೆ. ದೇವಾಲಯದ ಅರ್ಚಕರು ಪೂಜೆ ಸಲ್ಲಿಸಿ ಭಕ್ತರು ಕೊಟ್ಟ ರವೆ, ಸಕ್ಕರೆ ಅರ್ಧ ಪ್ರಮಾಣ ತೆಗೆದುಕೊಳ್ಳುತ್ತಾರೆ, ಇನ್ನರ್ಧ ಪ್ರಮಾಣ ಹಿಂತಿರುಗಿಸುತ್ತಾರೆ. ಆ ಮಿಶ್ರಣವನ್ನು ದೇವಾಲಯದ ಕಟ್ಟಡದ ಸುತ್ತಲೂ ಹಾಗೂ ದೇವಾಲಯ ಮುಂಭಾಗದಲ್ಲಿ ಹಳೆಯದಾದ ಕಲ್ಯಾಣಿ ಸಮೀಪ ಒಂದು ಇರುವೆಗಳ ಮಣ್ಣಿನ ಗುಡ್ಡೆ ಬಳಿ ತಂದು ಹಾಕುತ್ತಾರೆ. ಅಲ್ಲಿರೋ ಇರುವೆಗಳು ಸಕ್ಕರೆಯನ್ನು ತಿನ್ನುತ್ತದೆ. ರವೆ ಜೊತೆಗೆ ಮಿಶ್ರಣವಾಗಿರೋ ಸಕ್ಕರೆ ಯಾವ ರೀತಿ ಕಮ್ಮಿ ಆಗುತ್ತೋ ಆ ರೀತಿ ಯಾವ ಭಕ್ತ ಅಲ್ಲಿ ರವೆ ಸಕ್ಕರೆ ಹಾಕುತ್ತಾರೋ ಅವರ ಮೈನಲ್ಲಿರೋ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತಂತೆ.
ನಿಜಕ್ಕೂ ಇಲ್ಲಿರೋ ಇರುವೆಗಳಲ್ಲಿ ದೈವಶಕ್ತಿ ಇದೆ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಿದ್ದಾರೆ. ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರೋ ಎಷ್ಟೋ ಭಕ್ತರು ಇಲ್ಲಿ ಬಂದು ದೇವರ ದರ್ಶನ ಮಾಡಿ ರವೆ ಸಕ್ಕರೆ ಹಾಕಿ ಹೋಗುತ್ತಿದ್ದಾರಂತೆ. ಅದರಲ್ಲೂ ಈ ದೇವಾಲಯಕ್ಕೆ ಬರೋ ಭಕ್ತರು ಹೆಚ್ಚು ಕರ್ನಾಟಕದವರೇ ಆಗಿದ್ದಾರಂತೆ. ಸಕ್ಕರೆ ಕಾಯಿಲೆ ಒಂದೇ ಅಲ್ಲ, ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಓಂ ಶ್ರೀ ವೆಣ್ಣಿ ಕರುಂಬೇಶ್ವರ ನಮಃ ಎಂದು ಭಕ್ತಿಯಿಂದ ಪಠಿಸಿದರೆ ಪರಿಹಾರ ಸಿಗುತ್ತೆ ಎಂದು ಇಲ್ಲಿನ ಜನರು ಹೇಳುತ್ತಿದ್ದಾರೆ. ನಿಮಗೂ ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ ಹಾಗೂ ಬೇರೆ ಯಾವುದೇ ತೊಂದರೆಗಳಿದ್ದರೂ ಈ ಪವಾಡ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಡಿ. ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ತಪ್ಪದೇ ಲೈಕ್ ಮಾಡಿ.